ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 11ನೇ ತಾರೀಕು ಮಂಗಳವಾರ, ಚತುರ್ದಶಿ ತಿಥಿ ಹಾಗೂ ಇಂದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರು. ಹೀಗಾಗಿ ಇವತ್ತು ಎಲ್ಲರಿಗೂ ಕೂಡ ಬೇರೆಯವರಿಗೆ ಮತ್ತು ನಿಮ್ಮ ಮನೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕು ಅನ್ನುವಂತಹ ಮನೋಭಾವನೆ ಇರುತ್ತೆ. ಹೀಗಾಗಿ ಬೇರೆಯವರು ಇವತ್ತು ಏನೋ ಮಾತನ್ನು ಹೇಳಿದರೂ ಕೂಡ ಅದರಲ್ಲಿ ಕೊಂಕನ್ನು ಹುಡುಕದೆ ಅದನ್ನು ಸ್ವೀಕರಿಸೋದು ಒಳ್ಳೆಯದು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಧ್ಯಾಹ್ನದವರೆಗೂ ಮನಸ್ಸಿಗೆ ನೆಮ್ಮದಿ ತುಂಬಾ ಚೆನ್ನಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಮಧ್ಯಾಹ್ನದ ನಂತರ ತಾಯಿಯ ಜೊತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ವೈಮನಸ್ಯ ಸಾಧ್ಯ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಗಮನವನ್ನು ಕೊಡ್ತಾ ಇರ್ತೀರಿ. ಬಹಳ ಹೆಚ್ಚಿನ ಜವಾಬ್ದಾರಿಗಳನ್ನು ನೀವೇ ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೀರಿ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರೊಂದಿಗೆ ಸಮಾಗಮದಿಂದ ಸಂತೋಷ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಆಗ್ತಾ ಇರುವಂತಹ ಒಳ್ಳೆಯ ಬದಲಾವಣೆಗಳನ್ನು ಬೇರೆಯವರು ಗುರುತಿಸ್ತಾರೆ. ಹೊಗಳಿಕೆ ಪ್ರಾಪ್ತಿ. ಮಧ್ಯಾಹ್ನವಾದ ನಂತರ ಸಂಸಾರದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. 4 ಗೋಡೆಗಳ ಮಧ್ಯೆ ಯಾರ ಜೊತೆ ವಾಸ ಮಾಡ್ತೀರೋ ಅಂತಹವರು ಮುಖ್ಯರಾಗ್ತಾರೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು, ಮನಸ್ಸಿಗೆ ಬೇಸರ ಇವೆಲ್ಲವೂ ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿ ಮನಸ್ಸಿಗೆ ಮಾರ್ಗದರ್ಶನ ಪ್ರಾಪ್ತಿ. ಮುಂದಿನ 1 ತಿಂಗಳ ತನಕ ನೀವು ಏನು ಕೆಲಸ ಬೇಕಾದರೂ ಪ್ಲಾನ್ ಮಾಡಿಕೊಳ್ಳಬಹುದು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದೆಲ್ಲ ನಡೀತಾ ಇರುತ್ತೆ, ಮನಸ್ಸಿಗೆ ಇಷ್ಟಾರ್ಥ ಸಿದ್ಧಿ. ಆದರೆ ಮಧ್ಯಾಹ್ನವಾದ ನಂತರ ಯಾವ ಮಿತ್ರರು ಬಹಳ ಚೆನ್ನಾಗಿ ಆತ್ಮೀಯವಾಗಿ ಮಾತನಾಡಿಸಿದ್ರೋ ಅವರೇ ದ್ವೇಷ ಕಟ್ಟಿಕೊಳ್ಳುವಂತೆ ಭಾವನೆ ಮನಸ್ಸಿಗೆ ಬರಬಹುದು. ಎಲ್ಲರೂ ನಿಮ್ಮಿಂದ ದೂರವಾಗಬಹುದು. ಅವರ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಇರಬಹುದು. ಆದರೆ 2 ದಿನಗಳ ತನಕ ಯಾರ ಸಹಕಾರವೂ ನಿಮಗೆ ಇರೋದಿಲ್ಲ. ಹೀಗಾಗಿ ಧ್ಯಾನಾದಿಗಳಿಂದ ಸಮಯವನ್ನು ಕಳೆಯೋದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ಬಹಳ ಬೇಸರ ಆಗಿರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಮಿತ್ರರೊಂದಿಗೆ ಸಮಾಗಮದಿಂದ ಅತಿ ಹೆಚ್ಚಿನ ಸಂತೋಷ, ಇಷ್ಟಾರ್ಥ ಸಿದ್ಧಿ, ಧನಲಾಭ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅದೃಷ್ಟ ಪರೀಕ್ಷೆ ನಡೀತಾನೆ ಇರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಹೊಗಳಿಕೆ, ಕೀರ್ತಿ ಎಲ್ಲವೂ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇದ್ದೇ ಇರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಹಿರಿಯರ ಆಶೀರ್ವಾದವಿಲ್ಲದೆ ಭಾಗ್ಯ ಕೆಲಸ ಮಾಡೋದಿಲ್ಲ. ಹೀಗಾಗಿ ಮನೆಯಲ್ಲಿರುವ ಹಿರಿಯರಿಂದ ಆಶೀರ್ವಾದ ಪಡೆಯೋದನ್ನು ಇವತ್ತು ಮರೆಯಬಾರದು. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದೆಲ್ಲವೂ ನಿಮ್ಮ ಪರವಾಗಿಯೇ ಇರುತ್ತೆ. ಎಲ್ಲರೂ ನಿಮ್ಮ ಪರವಾಗಿರ್ತಾರೆ. ಆದರೆ ಮಧ್ಯಾಹ್ನವಾದ ನಂತರ ಎಲ್ಲವೂ ಒಮ್ಮೆಲೆ ಬದಲಾದಂತೆ ಭಾಸವಾಗುತ್ತೆ. ಮುಖ್ಯ ನಿರ್ಧಾರಗಳು ಯಾವುದು ಬೇಡ, ಬಹಳ ಭಾವುಕರಾಗ್ತೀರಿ. ಹೀಗಾಗಿ ಮೀಟಿಂಗ್ ಇತ್ಯಾದಿಗಳನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋದು ಅಥವಾ ಮಧ್ಯಾಹ್ನಕ್ಕೆ ಇಟ್ಟುಕೊಳ್ಳದೇ ಇರುವುದು ವಾಸಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇತ್ಯಾದಿಗಳನ್ನು ನೀವು ನೋಡ್ತಾ ಇರಬಹುದು. ಆದರೆ ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲರ ಸಹಕಾರ ಪ್ರಾಪ್ತಿಯಾಗಿ ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಬಹಳ ಒಳ್ಳೆಯ ಸಂತೋಷವನ್ನು ನೀವು ಕಾಣ್ತೀರಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಎಲ್ಲರ ಜೊತೆಗೆ ಕೆಲಸಗಳನ್ನು ಮಾಡಿ ಸಾಕಾಗಿರುತ್ತೆ. ಮನಸ್ಸಿಗೆ ಬೇಸರವಾಗ್ತಿರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲ ತೊಂದರೆಗಳು ಬಗೆಹರಿದು ಶತ್ರುಗಳು ಹಿಮ್ಮೆಟ್ತಾರೆ. ಎಲ್ಲ ರೀತಿಯಲ್ಲಿ ಜಯವನ್ನು ನೀವು ಕಾಣಬಹುದು. ಮೀನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರ ತಾಪತ್ರಯಗಳು, ಜವಾಬ್ದಾರಿಗಳು ಬಹಳನೇ ಕ್ಲೇಶ ಕೊಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ನಿಮ್ಮ ಗಮನ ರಿಸರ್ಚ್, R&D ಇತ್ಯಾದಿಗಳ ಬಗ್ಗೆ ಗಮನವನ್ನು ನೀವು ಹರಿಸಬಹುದು. ಕ್ರಿಯಾಶೀಲತೆಯಿಂದ ಯಾರು ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಇದನ್ನೆಲ್ಲದನ್ನು ಇಟ್ಕೊಂಡಿರ್ತೀರಿ ಅಂಥ ನಿಮ್ಮ ಕ್ರಿಯಾತ್ಮಕತೆಯಿಂದ ಯಾವುದೇ ರೀತಿಯ ಕಲೆ ಇರಬಹುದು ಅಥವಾ ಕೋಡಿಂಗ್ ಇತ್ಯಾದಿಗಳು, ರಿಸರ್ಚ್ ಇತ್ಯಾದಿಗಳನ್ನು ಮಾಡೋದರಿಂದ ಮನಸ್ಸಿಗೆ ಬಹಳನೇ ನೆಮ್ಮದಿಯನ್ನು ಮಧ್ಯಾಹ್ನದ ನಂತರ ನೀವು ಪಡೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ. ಇವತ್ತು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡೋದು ಬೇಡ. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಒಂದನ್ನಾದರೂ ಒಮ್ಮೆಯಾದರೂ ಮಾಡಿದರೂ ಸಹ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.